ನಮಸ್ಕಾರ, ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಇನ್ನು ಮುಂದೆ ನೀವು UPSC ಪರೀಕ್ಷೆಯಲ್ಲಿ ಇಂಟರ್ವ್ಯೂ ಸ್ಟೇಜ್ವರೆಗೆ ತಲುಪಿದರೆ ಸಾಕು, ನಿಮಗೆ ಯಾವುದಾದ್ರೂ ಸರ್ಕಾರಿ ಅಥವಾ ಖಾಸಗಿ ಕಂಪನಿಯ ಕೆಲಸ ಸಿಗೋದು ಬಹುತೇಕ ಖಚಿತ. ಇದುವರೆಗೂ ಇಂಟರ್ವ್ಯೂ ಕ್ಲಿಯರ್ ಮಾಡಿದವರ ಹೆಸರು ಮೆರಿಟ್ ಲಿಸ್ಟ್ನಲ್ಲಿ ಇರ್ತಿತ್ತು. ಈಗ ನಿಮ್ಮ ಹೆಸರು ಮೆರಿಟ್ ಲಿಸ್ಟ್ನಲ್ಲಿ ಅಥವಾ ಆಯ್ಕೆಯಾದವರ ಲಿಸ್ಟ್ನಲ್ಲಿ ಇಲ್ಲದಿದ್ರೂ ಚಿಂತಿಸಬೇಕಾಗಿಲ್ಲ, ಏಕೆಂದರೆ ನಿಮಗೆ ಉದ್ಯೋಗ ಸಿಗುವುದು ಪಕ್ಕಾ. UPSC ಇಂಟರ್ವ್ಯೂ ಸ್ಟೇಜ್ವರೆಗೆ ಬಂದವರಿಗೆ ಉದ್ಯೋಗ ಸಿಗಲಿ ಎಂದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪ್ರತಿಭಾ ಸೇತು ಅನ್ನೋ ಪೋರ್ಟಲ್ ಶುರು ಮಾಡಿದೆ. ಇದರಲ್ಲಿ ಸಂದರ್ಶನದಲ್ಲಿ ಉತ್ತೀರ್ಣರಾಗಲು ಸಾಧ್ಯವಾಗದ ಅಭ್ಯರ್ಥಿಗಳ ಡೇಟಾವನ್ನು ಸಂಗ್ರಹಿಸಲಾಗುತ್ತೆ. ಇವರನ್ನ ಸರ್ಕಾರದ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಖಾಲಿ ಇರೋ ಹುದ್ದೆಗಳಿಗೆ ಅಥವಾ ಒಳ್ಳೆಯ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗಕ್ಕೆ ಸೆಲೆಕ್ಟ್ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಪ್ರತಿಭಾ ಸೇತು ಪೂರ್ಣ ಹೆಸರು ಪ್ರೊಫೆಷನಲ್ ರಿಸೋರ್ಸ್ ಅಂಡ್ ಟ್ಯಾಲೆಂಟ್ ಇಂಟಿಗ್ರೇಷನ್ ಬ್ರಿಡ್ಜ್ ಫಾರ್ ಹೈರಿಂಗ್ ಆಸ್ಪಿರೆಂಟ್ಸ್ ಅಂತ. ಮೊದಲು ಇದನ್ನು ಸಾರ್ವಜನಿಕ ಬಹಿರಂಗಪಡಿಸುವಿಕೆ ಸ್ಕೀಮ್ ಅಂತ ಕರೆಯಲಾಗ್ತಿತ್ತು. ಸುಮಾರು 6 ವರ್ಷಗಳ ಹಿಂದೆ ಅಂದರೆ 2018ರ ಆಗಸ್ಟ್ 20ರಂದು ಈ ಸ್ಕೀಮನ್ನು ಪ್ರಾರಂಭಿಸಲಾಯಿತು. ಈಗ ಮತ್ತೆ ಹೊಸದಾಗಿ ಶುರು ಮಾಡಲಾಗಿದೆ. ಇದರ ಕುರಿತ ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು UPSCಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದಾಗಿದೆ. ಈ ಪೋರ್ಟಲ್ ಮೂಲಕ UPSC ಅಭ್ಯರ್ಥಿಗಳು IAS, IPS ಆಗದಿದ್ದರೂ ಯಾವುದಾದ್ರೂ ಒಂದು ಸರ್ಕಾರಿ ಅಥವಾ ಖಾಸಗಿ ಕೆಲಸ ಪಡೆಯಬಹುದಾಗಿದೆ. ಪ್ರತಿಭಾ ಸೇತು ಪೋರ್ಟಲ್ ಶುರು ಮಾಡಿದ ಉದ್ದೇಶ ಏನು ಅಂತ ನೋಡೋದಾದರೆ, UPSCಯ ಅಭ್ಯರ್ಥಿಗಳು ಯಾವುದೇ ಆಯ್ಕೆಯಾದ ಅಭ್ಯರ್ಥಿಗಿಂತ ಕಡಿಮೆ ಇಲ್ಲ ಅಂತ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಂಬಿದೆ. ಇವರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಒಂದು ವೇದಿಕೆ ಬೇಕು. ಈಗ ಸರ್ಕಾರದ ಖಾಲಿ ಹುದ್ದೆಗಳಿಗೆ ಬೇಕಾದರೆ ಇವರನ್ನು ಆಯ್ಕೆ ಮಾಡಿಕೊಳ್ಬೋದು. ಖಾಸಗಿ ಕಂಪನಿಗಳು ಕೂಡ UPSC ಪೋರ್ಟಲ್ಗೆ ಲಾಗಿನ್ ಆಗುವ ಮೂಲಕ ಈ ಯುವಕರ ಪ್ರೊಫೈಲ್ಗಳನ್ನು ವೀಕ್ಷಿಸಬಹುದು. ಇವರಿಗೆ ಉದ್ಯೋಗಾವಕಾಶಗಳನ್ನು ಕೂಡ ನೀಡಬಹುದು. ಇದುವರೆಗೂ ಸುಮಾರು 10,000ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಮಾಹಿತಿಯನ್ನು ಈ ಪೋರ್ಟಲ್ನಲ್ಲಿ ದಾಖಲಿಸಲಾಗಿದೆ. ಎಜುಕೇಷನ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಇದು ಉತ್ತಮ ಅಭ್ಯರ್ಥಿಗಳನ್ನು ಹುಡುಕುವಲ್ಲಿ ಖಾಸಗಿ ಕಂಪನಿಗಳಿಗೆ ಸಹಾಯ ಮಾಡುತ್ತೆ. ಯಾವ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಅವಕಾಶ ಸಿಗುತ್ತೆ ಅಂತ ನೋಡೋದಾದರೆ, ನಾಗರಿಕ ಸೇವಾ ಪರೀಕ್ಷೆ, ಭಾರತೀಯ ಅರಣ್ಯ ಸೇವಾ ಪರೀಕ್ಷೆ, ಜೊತೆಗೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಪರೀಕ್ಷೆ, ಜೊತೆಗೆ ಇಂಜಿನಿಯರಿಂಗ್ ಸೇವೆಗಳ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಈ ಪೋರ್ಟಲ್ನಲ್ಲಿ ಅವರ ಡೀಟೇಲ್ಸನ್ನು ಮೆನ್ಷನ್ ಮಾಡಲಾಗುತ್ತೆ. ಸಂಯೋಜಿತ ಭೂವಿಜ್ಞಾನಿ ಪರೀಕ್ಷೆ, CDS ಪರೀಕ್ಷೆ, ಭಾರತೀಯ ಆರ್ಥಿಕ ಸೇವೆಗಳ ಪರೀಕ್ಷೆ, ಸಂಯೋಜಿತ ವೈದ್ಯಕೀಯ ಸೇವೆಗಳ ಪರೀಕ್ಷೆ ಪಾಸಾದ ಅಭ್ಯರ್ಥಿಗಳ ಹೆಸರನ್ನು ಪೋರ್ಟಲ್ನಲ್ಲಿ ನೀಡಲಾಗಿದೆ. ಇವರು ಇಂಟರ್ವ್ಯೂನಲ್ಲಿ ಪಾಸ್ ಆಗದಿದ್ದರೂ ಸರ್ಕಾರಿ ಉದ್ಯೋಗ ಸಿಗಲಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.